ಇರಾನ್ ಹಾಗೂ ಇಸ್ರೇಲ್ ನಡುವೆ ಸಂಘರ್ಷ ತೀವ್ರವಾಗಿದೆ. ಏರೋಸ್ಪೇಸ್ ಕೇಂದ್ರಗಳನ್ನು ಟಾರ್ಗೆಟ್ ಮಾಡಿ ಇಸ್ರೇಲ್ ದಾಳಿ ನಡೆಸಿದೆ. ಇಸ್ರೇಲ್ನಲ್ಲಿ ಸಿಲುಕಿದ್ದ ಕನ್ನಡಿಗರು ಸೇಫ್. ನಾಳೆ ಭಾರತಕ್ಕೆ 18 ಜನರ ತಂಡ. ಇಸ್ರೇಲ್ಗೆ ಅಮೆರಿಕ ಬೆಂಬಲ, ಇರಾನ್ಗೆ ಕಾದಿದ್ಯಾ ಗಂಡಾಂತರ. ಇಂಡೋನೇಷ್ಯಾದಲ್ಲಿ ಜ್ವಾಲಾಮುಖಿ ಸ್ಫೋಟ, ವಿಮಾನಗಳ ಹಾರಾಟ ರದ್ದು. ದೇಶದ ಜನರಿಗೆ ಕೇಂದ್ರ ಸರ್ಕಾರದಿಂದ ಗುಡ್ ನ್ಯೂಸ್. ಏನದು ಅಂತ ಹೇಳ್ತೀವಿ ಕರ್ನಾಟಕದ ಟಾಪ್ 20ಯಲ್ಲಿ. ಇರಾನ್ ಮತ್ತು ಇಸ್ರೇಲ್ ನಡುವೆ ಸಂಘರ್ಷ ತೀವ್ರಗೊಂಡಿದೆ. ಇರಾನ್ ಮೇಲೆ ಇಸ್ರೇಲ್ ದಾಳಿ ಮುಂದುವರೆದಿದೆ. ಇರಾನ್ ಏರೋಸ್ಪೇಸ್ ಉಡಾವಣೆ ಕೇಂದ್ರಗಳನ್ನು ಗುರಿಯಾಗಿಸಿ ಇಸ್ರೇಲ್ ದಾಳಿ ನಡೆಸಿದೆ. ಏರ್ ಡಿಫೆನ್ಸ್ ಸಿಸ್ಟಮ್ ಸೇನಾ ನೆಲೆಗಳನ್ನು ಗುರಿಯಾಗಿಸಿ ದಾಳಿ ಮಾಡಿದೆ. ಬ್ಯಾಲಿಸ್ಟಿಕ್ ಉಡಾವಣೆ ಕೇಂದ್ರ, ಮಿಲಿಟರಿ ತಾಣಗಳನ್ನು ಟಾರ್ಗೆಟ್ ಮಾಡಿರುವ ಇಸ್ರೇಲ್ ತಡರಾತ್ರಿ ದಾಳಿ ನಡೆಸಿದೆ. ಜೊತೆಗೆ ಇರಾನ್ನ IRGC ಪ್ರದೇಶಗಳನ್ನು ಕೂಡ ಇಸ್ರೇಲ್ ಟಾರ್ಗೆಟ್ ಮಾಡಿದ್ದು, ತೆಹರಾನ್ನಲ್ಲಿರುವಂತಹ ಇಮಾಮ್ ಹುಸೇನ್ ವಿವಿ ಮೇಲೆ ವೈಮಾನಿಕ ದಾಳಿಯನ್ನು ನಡೆಸಿದೆ. ಇನ್ನು ಇಸ್ರೇಲ್ ವೈಮಾನಿಕ ದಾಳಿಗೆ ಇರಾನ್ ಕೂಡ ತಕ್ಕ ಪ್ರತ್ಯುತ್ತರವನ್ನು ನೀಡಿದೆ. ಇಸ್ರೇಲ್ ಮೇಲೆ ಇರಾನ್ನ ಪ್ರತಿದಾಳಿ ನಡೆಸಿದೆ. ಇಸ್ರೇಲ್ ಮೇಲೆ ಇರಾನ್ ಹೈಪರ್ಸಾನಿಕ್ ಕ್ಷಿಪಣಿಯಿಂದ ದಾಳಿ ನಡೆಸಿದೆ. ವೇಗವಾಗಿ ಕ್ಷಣ ಮಾತ್ರದಲ್ಲಿ ದಾಳಿ ಮಾಡುವಂತಹ ಹೈಪರ್ಸಾನಿಕ್ ಮಿಸೈಲ್ ಅನ್ನ ಇದೇ ಮೊದಲ ಬಾರಿಗೆ ಬಳಕೆ ಮಾಡಿರುವ ಇರಾನ್ ಇಸ್ರೇಲ್ ಮೇಲೆ ಮಾರಕ ದಾಳಿಯನ್ನು ನಡೆಸಿದೆ. ಇರಾನ್ ಹಾಗೂ ಇಸ್ರೇಲ್ ನಡುವೆ ಸಂಘರ್ಷ ತೀವ್ರಗೊಂಡಿದೆ. ಇಸ್ರೇಲ್ ಮೇಲೆ ಇರಾನ್ನ ಕ್ಷಿಪಣಿಗಳ ಸುರಿಮಳೆಯನ್ನೇ ಸುರಿಸುತ್ತಿದೆ. ಇಸ್ರೇಲ್ನಲ್ಲಿ ಸಿಲುಕಿದ್ದ 18 ಕನ್ನಡಿಗರು ಸುರಕ್ಷಿತವಾಗಿ ಬೇರೊಂದು ದೇಶಕ್ಕೆ ಸ್ಥಳಾಂತರವಾಗಿದ್ದಾರೆ. ಬಿಪ್ಯಾಕ್ ಸಂಸ್ಥೆಯಿಂದ 18 ಕನ್ನಡಿಗರ ತಂಡ ಇಸ್ರೇಲ್ಗೆ ತೆರಳಿದರು. ಕಳೆದ 24 ಗಂಟೆಗಳ ಹಿಂದೆಯೇ ಇಸ್ರೇಲ್ನಿಂದ ಸುರಕ್ಷಿತ ಸ್ಥಳಕ್ಕೆ ಬಂದಿದ್ದಾರೆ. ಅದರಂತೆ ನಾಳೆ 18 ಜನರಿರುವ ಕನ್ನಡಿಗರ ತಂಡ ಬೆಂಗಳೂರಿಗೆ ಬಂದಿಳಿಯಲಿದ್ದಾರೆ ಎನ್ನಲಾಗಿದೆ. ಇನ್ನು ಯುದ್ಧದ ವೇಳೆ ಕಾಂಗ್ರೆಸ್ ವಕ್ತಾರ ನಟರಾಜ್ ಗೌಡ ಕೂಡ ಇಸ್ರೇಲ್ನಲ್ಲಿದ್ದರು. ಸೈರನ್ ಮೊಳಗುತ್ತಾ ಇದ್ದಂತೆ ಬಂಕರ್ಗಳತ್ತ ಹೋದ ಅನುಭವವನ್ನು ಬಿಚ್ಚಿಟ್ಟಿದ್ದಾರೆ. ಇದೊಂದು ಕಡೆಯಾದರೆ ಹಾಸನ ಜಿಲ್ಲೆ ಆಲೂರು, ಹೊಸಕೋಟೆ ಸೇರಿ ಅಕ್ಕಪಕ್ಕ ತಾಲೂಕಿನ ಸುಮಾರು 50ಕ್ಕೂ ಹೆಚ್ಚು ಜನರು ಇಸ್ರೇಲ್ನಲ್ಲಿ ಸಿಲುಕಿದ್ದಾರೆ. ಹಾಸನದಲ್ಲಿರುವ ಕುಟುಂಬಸ್ಥರಲ್ಲಿ ಆತಂಕ ಮನೆ ಮಾಡಿದೆ. ಇನ್ನು ಇಸ್ರೇಲ್ನಲ್ಲಿ ನರ್ಸಿಂಗ್ ಕೆಲಸ ಮಾಡ್ತಾ ಇರುವಂತಹ ಆಂಥೋನಿ ಮೇರಿ ತಮ್ಮ ಕುಟುಂಬ ಸದಸ್ಯರ ಜೊತೆಗೆ ಮಾತನಾಡಿ, ಇಲ್ಲಿ ನಾವೆಲ್ಲರೂ ಕೂಡ ಕ್ಷೇಮವಾಗಿದ್ದೇವೆ, ಯಾವುದೇ ಸಮಸ್ಯೆಗಳಿಲ್ಲ, ಭಯಪಡುವಂತ ಆತಂಕ ಇಲ್ಲ ಅಂತ ಧೈರ್ಯ ತುಂಬಿದ್ದಾರೆ. ನಮಸ್ಕಾರ ಸ್ನೇಹಿತರೆ, ನಾವೆಲ್ಲ ಇಲ್ಲಿ ಯುದ್ಧದ ಕಾರ್ಮೋಡ ಇದೆ, ಇಲ್ಲಿ ಸಿಕ್ಕಾಕೊಂಡಿದ್ದೀವಿ, ಆಘಾತಗೊಳಗಾಗಿದ್ದೀವಿ ಅಂತ ತಾವೆಲ್ಲ ಭಾವಿಸಿದ್ದೀರಿ. ಹೌದು, ನಿಜ. ನಮಗೆ ಸ್ವಲ್ಪ ಆತಂಕ ಇತ್ತು. ನಾವಿಲ್ಲಿ ಯುದ್ಧದ ಕಾರ್ಮೋಡ ಇದೆ, ತುರ್ತು ಪರಿಸ್ಥಿತಿ ಇದೆ, ವಿಮಾನ ಹಾರಾಟ ಸ್ಥಗಿತವಾಗಿದೆ. ಆಗಿದ್ರೂ ಕೂಡ ನಾವೆಲ್ಲ ಬಹಳ ಸುರಕ್ಷಿತವಾಗಿದ್ದೇವೆ. ಇಲ್ಲ ಸರ್, ಈಗೇನಿಲ್ಲ. ಮಾರ್ನಿಂಗ್ ಇತ್ತು, ಬಟ್ ಏನು ಈ ಕಡೆ ಬಂದಿಲ್ಲ, ಮಿಸೈಲ್ಸ್ಗಳೇನು ಬಂದಿಲ್ಲ. ಬಟ್ ಎಲ್ಲಾ ಕಡೆನೂ ಸೈಡನ್ ಆಗುತ್ತೆ, ಇಸ್ರೇಲ್ಗೆ ಸೈಡನ್ ಆಗುತ್ತೆ, ಎಲ್ಲರೂ ಅಲರ್ಟ್ ಆಗ್ತಾರೆ ಸರ್. ವರ್ಕರು, ಮಾಲ್ಗಳಾಗಿರ್ಬೋದು, ಹಾಸ್ಪಿಟಲ್ ಇದೆಲ್ಲ ಓಪನ್ ಇದೆ ಸರ್. ಇದೆ ಸರ್ ನಾರ್ಮಲ್. ಮತ್ತೆ ಇಲ್ಲೇನಾದ್ರು ಸೈಡನ್ ಆಯ್ತು ಅಂದ್ರೆ ಇಲ್ಲೆಲ್ಲ ಬಂಕರ್ಗಳಿದೆ. ಇರಾನ್ ಇಸ್ರೇಲ್ ನಡುವಿನ ಸಂಘರ್ಷ ತಾರಕಕ್ಕೇರಿದೆ. ಎರಡನೇ ದಿನವೂ ದಾಳಿ ಪ್ರತಿದಾಳಿ ಮುಂದುವರೆದಿದೆ. ಇಸ್ರೇಲ್ಗೆ ಅಮೆರಿಕ ಸಹಾಯ ಮಾಡ್ತಿದೆ. ಇಸ್ರೇಲ್ ಮೇಲಿನ ದಾಳಿ ನಿಲ್ಲಿಸುವಂತೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ನೇರ ಎಚ್ಚರಿಕೆ ನೀಡಿದ್ದಾರೆ. ಇಸ್ರೇಲ್ ಅಮೆರಿಕದ ರಾಜತಾಂತ್ರಿಕ ಸಂಬಂಧ ಚೆನ್ನಾಗಿದ್ದು, ಈ ಹಿಂದೆಯೂ ಇಸ್ರೇಲ್ಗೆ $1 ಬಿಲಿಯನ್ ಮೌಲ್ಯದ ಶಸ್ತ್ರಾಸ್ತ್ರ ನೆರವು ಘೋಷಿಸಿತ್ತು. ಮತ್ತೆ ಇದೀಗ ಇಸ್ರೇಲ್ ಬೆನ್ನಿಗೆ ನಿಂತಿರುವ ಅಮೆರಿಕ ಯುದ್ಧ ನಿಲ್ಲಿಸದೆ ಇಸ್ರೇಲ್ಗೆ ಹೆಚ್ಚು ಹಾನಿ ಮಾಡಿದ್ರೆ ಮುಂದೇನು ಮಾಡಬೇಕೆಂಬ ಪ್ಲಾನ್ ರೂಪಿಸಿದೆಯಂತೆ ಅಮೆರಿಕ. ಇರಾನ್ ಯುದ್ಧ ನಿಲ್ಲಿಸದಿದ್ದರೆ ಪರಿಣಾಮ ಎದುರಿಸಬೇಕಾಗುತ್ತೆ ಅಂತ ಅಮೆರಿಕ ನೇರ ಎಚ್ಚರಿಕೆ ನೀಡಿದೆ. G7 ಶೃಂಗಸಭೆಯನ್ನ ಅರ್ಧದಲ್ಲೇ ಬಿಟ್ಟು ವಾಷಿಂಗ್ಟನ್ಗೆ ಟ್ರಂಪ್ ಮರಳಿದ್ರು. ಇದಕ್ಕೆ ಬೇರೆ ರಾಷ್ಟ್ರದ ನಾಯಕರು ಬೇರೆ ಬೇರೆ ರೀತಿಯಲ್ಲಿ ಬಣ್ಣಿಸಿದ್ರು. ಇದಕ್ಕೆ ಎಕ್ಸ್ ಖಾತೆಯಲ್ಲಿ ಟ್ರಂಪ್ ಪ್ರತಿಕ್ರಿಯಿಸಿದ್ದು, ನಾನು ವಾಷಿಂಗ್ಟನ್ಗೆ ಮರಳಿದ್ದು ಇರಾನ್ ಇಸ್ರೇಲ್ ಯುದ್ಧವನ್ನ ನಿಲ್ಲಿಸಲು ಅಲ್ಲ, ಅದಕ್ಕಿಂತ ದೊಡ್ಡ ವಿಷಯ ಅಂತ ಹೇಳಿದ್ದಾರೆ. ಈ ಹೇಳಿಕೆಯಿಂದ ವಾಷಿಂಗ್ಟನ್ನ ರಾಜಕೀಯ ಕಾರಿಡಾರ್ಗಳಲ್ಲಿ ಕೋಲಾಹಲ ಸೃಷ್ಟಿಸಿದೆ. ಇರಾನ್ ಇಸ್ರೇಲ್ ನಡುವಿನ ಯುದ್ಧ 5ನೇ ದಿನಕ್ಕೆ ಕಾಲಿಟ್ಟಿದೆ. ಎರಡು ರಾಷ್ಟ್ರಗಳ ನಡುವಿನ ಸಂಘರ್ಷ ತಾರಕಕ್ಕೇರಿದ್ದು, ಆರ್ಥಿಕ ಹೊಡೆತದ ಜೊತೆಗೆ ಸೇನಾಧಿಕಾರಿಗಳು, ಅಣುವಿಜ್ಞಾನಿಗಳು, ನಾಗರಿಕರು ಮೃತಪಟ್ಟಿದ್ದಾರೆ. ಈ ಯುದ್ಧದಲ್ಲಿ ಮೇಲುಗೈ ಸಾಧಿಸಿರುವ ಇಸ್ರೇಲ್ ಇರಾನ್ನ ತೈಲ ಸಂಗ್ರಹಗಾರ, ಅನಿಲ ಉತ್ಪಾದನಾ ಕೇಂದ್ರಗಳನ್ನು ಧ್ವಂಸ ಮಾಡಿ ತನ್ನ ಮೊದಲ ಟಾರ್ಗೆಟ್ ಯಶಸ್ವಿಯಾಗಿಸಿದೆ. ಇದೀಗ ಇರಾನ್ನ ಪರಮೋಚ್ಚ ನಾಯಕ ಅಯಾತೊಲ್ಲಾ ಅಲಿ ಖಮೇನಿ ಇಸ್ರೇಲ್ನ ಎರಡನೇ ಟಾರ್ಗೆಟ್. ಖಮೇನಿಯನ್ನ ಹತ್ಯೆ ಮಾಡಲು ಇಸ್ರೇಲ್ ರಕ್ಷಣಾ ಪಡೆಗಳು ಮುಂದಾಗಿವೆ. ಖಮೇನಿಗೆ ಮುಹೂರ್ತ ಇಟ್ಟಿದ್ದು, ಖಮೇನಿ ಖತಮ್ ಆಗೋ ತನಕ ಯುದ್ಧ ಎಂಡ್ ಮಾಡದಿರಲು ನಿರ್ಧರಿಸಿದೆ. ಇಸ್ರೇಲ್ನ ದಾಳಿ ತೀವ್ರಗೊಳ್ತಿದ್ದಂತೆ ತನ್ನ ಜೀವಕ್ಕೆ ಅಪಾಯವಿದೆ ಎಂದು ಅರಿತು ಕುಟುಂಬ ಸಮೇತ ಖಮೇನಿ ಬಂಕರ್ಗೆ ಶಿಫ್ಟ್ ಆಗಿದ್ದಾರೆ. ಇರಾನ್ನಲ್ಲಿ ಮತ್ತೆ ರಾಜಮನೆತನಕ್ಕೆ ರಾಜ್ಯಭಾರ ಸಿಗಬೇಕು ಅನ್ನೋದು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹುನ ಉದ್ದೇಶ. ಈ ಹಿನ್ನೆಲೆಯಲ್ಲಿ ಖಮೇನಿ ಅಧಿಕಾರವನ್ನು ಅಂತ್ಯಗೊಳಿಸಿ ಇರಾನ್ನಲ್ಲಿ ಹೊಸ ಸರ್ಕಾರ ರಚಿಸೋದಕ್ಕೆ ನೆತನ್ಯಾಹು ನಿರ್ಧರಿಸಿದ್ದಾರೆ. ಇರಾನ್ ಇಸ್ರೇಲ್ ನಡುವಿನ ಕದನ ಜೋರಾಗಿದೆ. ಇರಾನ್ ಇಸ್ರೇಲ್ ಕದನ ಘನಘೋರ ಹಂತಕ್ಕೆ ಹೋಗುತ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ಇರಾನ್ನ ಅಣ್ವಸ್ತ್ರ ಘಟಕ ಮೇಲೆ ಟ್ರಂಪ್ ದಾಳಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇಸ್ರೇಲ್ ಜೊತೆಗೂಡಿ ದಾಳಿ ಮಾಡೋದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಾರ್ನಿಂಗ್ ಕೊಟ್ಟಿದ್ದಾರೆ. 80 ನಿಮಿಷ ಭದ್ರತಾ ಸಭೆ ನಡೆಸಿರುವ ಡೊನಾಲ್ಡ್ ಟ್ರಂಪ್ ಶ್ವೇತಭವನದಲ್ಲಿ ಭದ್ರತಾ ಅಧಿಕಾರಿಗಳ ಜೊತೆಗೆ ಮಾತುಕತೆ ನಡೆಸಿದರು.
ಜೊತೆಗೆ ಸುಪ್ರೀಂ ಲೀಡರ್ ಖಮೇನಿ ಎಲ್ಲಿ ಅಡಗಿದ್ದಾರೆ ಅಂತಾನೂ ಗೊತ್ತಿದೆ, ಯಾವ ಬಂಕರ್ನಲ್ಲಿದ್ದಾರೆ ಎಂಬುದೂ ಗೊತ್ತಿದೆ. ಬೇಷರತ್ತಾಗಿ ಶರಣಾಗಿ ಅಂತ ಖಮೇನಿಗೆ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಖಮೇನಿ ನಮಗೆ ಸುಲಭದ ಗುರಿ, ಆದರೆ ಕೊಲ್ಲಲ್ಲ, ನಾಗರಿಕರ ಮೇಲೆ ಕ್ಷಿಪಣಿ ಹಾರಿಸಲು ಬಯಸಲ್ಲ, ನಮ್ಮ ತಾಳ್ಮೆ ಕ್ಷೀಣಿಸುತ್ತಿದೆ ಅಂತ ಟ್ರಂಪ್ ಎಚ್ಚರಿಕೆ ನೀಡಿದ್ದಾರೆ. ಈ ನಡುವೆ ಇಸ್ರೇಲ್ ಮೇಲೆ ಇರಾನ್ನಿಂದ ಕ್ಷಿಪಣಿಗಳ ಸುರಿಮಳೆ ಹಿನ್ನೆಲೆಯಲ್ಲಿ ಜೆರುಸಲೆಂನಲ್ಲಿರುವಂತಹ ಅಮೆರಿಕ ರಾಯಭಾರಿ ಕಚೇರಿ ಬಂದ್ ಆಗಿದೆ. ಇಂದಿನಿಂದ ಜೂನ್ 20ರವರೆಗೆ ಬಂದ್ ಮಾಡಲಾಗಿದೆ. ಪೂರ್ವ ಇಂಡೋನೇಷ್ಯಾದಲ್ಲಿ ಮೌಂಟ್ ಲೆವೋಬೋಟಿಯಲ್ಲಿ ಜ್ವಾಲಾಮುಖಿ ಸ್ಫೋಟಗೊಂಡಿದೆ. ಈ ಹಿನ್ನೆಲೆಯಲ್ಲಿ ಏರ್ ಇಂಡಿಯಾ ಸೇರಿದಂತೆ ಹಲವು ವಿಮಾನಗಳ ಹಾರಾಟ ಸ್ಥಗಿತಗೊಂಡಿದೆ. ಬಾಲಿಗೆ ಹೊರಟಿದ್ದ ಏರ್ ಇಂಡಿಯಾ ವಿಮಾನ ದೆಹಲಿಗೆ ಮರಳಿದೆ. ಈ ಸ್ಫೋಟದಿಂದಾಗಿ ಏರ್ ಇಂಡಿಯಾ, ಸಿಂಗಾಪುರ್ ಏರ್ಲೈನ್ಸ್, ಏರ್ ನ್ಯೂಜಿಲೆಂಡ್, ಜೆಟ್ ಸ್ಟಾರ್, ವರ್ಜಿನ್ ಆಸ್ಟ್ರೇಲಿಯಾ ಮತ್ತು ಚೀನಾದ ಜುನಿಯಾವೋ ಏರ್ಲೈನ್ಸ್ ಸೇರಿದಂತೆ ಬಾಲಿಗೆ ಅನೇಕ ಅಂತಾರಾಷ್ಟ್ರೀಯ ವಿಮಾನಗಳನ್ನು ರದ್ದುಗೊಳಿಸಲಾಗಿದೆ. ಜ್ವಾಲಾಮುಖಿಯಿಂದ ಉಂಟಾಗಿರುವ ದಟ್ಟ ಹೊಗೆಯು 10 ಕಿಲೋಮೀಟರ್ ಎತ್ತರವನ್ನು ತಲುಪಿದ್ದು, ಇದು ವಾಯು ಸಂಚಾರದ ಮೇಲೆ ತೀವ್ರ ಪರಿಣಾಮವನ್ನು ಬೀರಿದೆ. ಏರ್ ಇಂಡಿಯಾ ವಿಮಾನ AI-2145 ಇಂದು ಬೆಳಗ್ಗೆ ದೆಹಲಿಯಿಂದ ಬಾಲಿಗೆ ಹೊರಟಿತ್ತು. ಆದರೆ ಜ್ವಾಲಾಮುಖಿಯಿಂದಾಗಿ ದೆಹಲಿಗೆ ವಾಪಸ್ ಹೋಗುವಂತೆ ಸೂಚನೆ ನೀಡಲಾಯಿತು. ಪ್ರಯಾಣಿಕರಿಗೆ ಉಂಟಾದ ಅನಾನುಕೂಲತೆಗೆ ವಿಮಾನಯಾನ ಸಂಸ್ಥೆ ವಿಷಾದ ವ್ಯಕ್ತಪಡಿಸಿದೆ. ತೊಂದರೆಗೊಳಗಾದ ಪ್ರಯಾಣಿಕರಿಗೆ ಸ್ಥಳಾವಕಾಶ ಕಲ್ಪಿಸಲು ಎಲ್ಲಾ ಪ್ರಯತ್ನಗಳನ್ನು ಮಾಡಲಾಗಿದೆ. ದೇಶದ ಜನರಿಗೆ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಟೋಲ್ ಕಿರಿಕ್ಗೆ ಬ್ರೇಕ್ ಹಾಕಲು ಕೇಂದ್ರ ಸರ್ಕಾರ ಹೊಸ ಪ್ಲಾನ್ ಮಾಡಿದೆ. ಟೋಲ್ಗಳಲ್ಲಿ ಇನ್ಮುಂದೆ ಫಾಸ್ಟ್ಯಾಗ್ ಆಧಾರಿತ ಪಾಸ್ ಜಾರಿ ಮಾಡಿದೆ. ಆಗಸ್ಟ್ 15ರಿಂದ ಫಾಸ್ಟ್ಯಾಗ್ ಆಧಾರಿತ ಪಾಸ್ ಜಾರಿಯಾಗಲಿದೆ. 3,000 ರೂಪಾಯಿಗೆ ವಾರ್ಷಿಕ ಟೋಲ್ ಪಾಸ್ ದೊರೆಯಲಿದೆ. ಈ ಪಾಸ್ ಮೂಲಕ ದೇಶದಾದ್ಯಂತ 200 ಟ್ರಿಪ್ ಅನ್ನ ಮಾಡಬಹುದು ಎನ್ನಲಾಗಿದ್ದು, ಕಾರು, ಜೀಪ್, ವ್ಯಾನ್ಗೆ ಈ ವಾರ್ಷಿಕ ಪಾಸ್ ನೀಡಲು ಕೇಂದ್ರ ಸರ್ಕಾರ ಮುಂದಾಗಿದೆ. ದೇಶದಾದ್ಯಂತ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಈ ಪಾಸ್ ಅನ್ವಯ ಆಗಲಿದೆ. ರಾಜ್ಯದಲ್ಲಿ ಮುಂಗಾರು ಮಳೆ ಅಬ್ಬರ ಮುಂದುವರೆದಿದೆ. ಅದರಲ್ಲೂ ಮಲೆನಾಡು ಚಿಕ್ಕಮಗಳೂರಿನಲ್ಲಿ ಸುರಿತಾ ಇರುವ ಮಳೆ ಪ್ರಕೃತಿಯ ಸೌಂದರ್ಯವನ್ನ ಮತ್ತಷ್ಟು ಹೆಚ್ಚಿಸಿದೆ. ಕಾಫಿ ನಾಡಿನ ಸೌಂದರ್ಯ ಡ್ರೋನ್ ಕಣ್ಣಲ್ಲಿ ಸರಿಯಾಗಿದ್ದು, ನೋಡುಗರಂತೂ ದಿಲ್ ಖುಷ್ ಆಗಿದ್ದಾರೆ. ಮೂಡಿಗೆರೆ ತಾಲೂಕಿನಲ್ಲಿರುವ ಚಾರ್ಮಾಡಿ ಘಾಟ್ ಎತ್ತಿನ ಭುಜದ ಸೊಬಗನ್ನ ನೋಡುವುದಕ್ಕೆ 2 ಕಣ್ಣುಗಳೇ ಸಾಲದು ಎಂಬಂತಾಗಿದೆ. ನಿರಂತರವಾಗಿ ಸುರಿತಾ ಇರೋ ಮಳೆಯಿಂದಾಗಿ ಜಲಪಾತಗಳು ಧುಮ್ಮಿಕ್ಕುತ್ತಿವೆ. ಚಾರ್ಮಾಡಿ ಘಾಟ್ನ ಈ ಸೌಂದರ್ಯಕ್ಕೆ ಪ್ರವಾಸಿಗರು ಫಿದಾ ಆಗಿದ್ದಾರೆ. ಇನ್ನು ಚಿಕ್ಕಮಗಳೂರಿನ ತರೀಕೆರೆ ತಾಲೂಕಿನಲ್ಲೂ ಭಾರೀ ಮಳೆಯಾಗಿದೆ. ಇದರಿಂದಾಗಿ ಕೆಮ್ಮಣ್ಣುಗುಂಡಿಯಲ್ಲಿರೋ ಕಲ್ಲತ್ತಗಿರಿ ಫಾಲ್ಸ್ ಮೈದುಂಬಿ ಹರಿತಾ ಇದೆ. ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ ಮುಂಭಾಗ ಸಂಪೂರ್ಣ ಜಲಾವೃತವಾಗಿದೆ. ಕೊಡಗು ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ. ಕಾವೇರಿ ನದಿ ಪಾತ್ರದಲ್ಲಿರೋ ಗ್ರಾಮಗಳ ಜನರ ಬದುಕು ಹೇಳತಿರದಂತಾಗಿದೆ. ಮಡಿಕೇರಿ ತಾಲೂಕಿನ ಬೆಂಗೂರು ಗ್ರಾಮ ದ್ವೀಪದಂತಾಗಿದೆ. ಇದರಿಂದಾಗಿ ಅಕ್ಕಪಕ್ಕದ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಗಳು ಕಡಿತವಾಗಿದೆ. 100ಕ್ಕೂ ಹೆಚ್ಚು ಕುಟುಂಬಗಳಿರುವ ಈ ಗ್ರಾಮ ಪ್ರತಿಯೊಂದಕ್ಕೂ ಕೂಡ ಭಾಗಮಂಡಲ ಇಲ್ಲವೇ ಮಡಿಕೇರಿಯನ್ನ ಅವಲಂಬಿಸಿವೆ. ಈ ಪ್ರವಾಹದ ನೀರಿನಲ್ಲೇ ನಾಡ ದೋಣಿಯೊಂದಲ್ಲಿ ಸುಮಾರು 300 ಮೀಟರ್ ದೂರ ಸಾಗಬೇಕು. ಸ್ವಲ್ಪ ಯಾಮಾರಿದ್ರೂ ನದಿ ಮಧ್ಯೆ ಸಿಲುಕುವ ಸಾಧ್ಯತೆ ಇದೆ. ಇನ್ನು ಕೊಡಗಿನಲ್ಲಿ ಮಳೆ ಅಬ್ಬರಿಸ್ತಾ ಇರೋದ್ರಿಂದ ಕಾವೇರಿ ನದಿ ನೀರು ಉಕ್ಕಿ ಹರಿತಾ ಇದ್ದು, ಮಡಿಕೇರಿ ತಾಲೂಕಿನ ನಾಪೋಕ್ಲು ಮೂರ್ನಾಡು ಸಂಪರ್ಕ ರಸ್ತೆ ಕಡಿತವಾಗಿದೆ. ಕೊಟ್ಟಮುಡಿ ಜಂಕ್ಷನ್ ಸಮೀಪ ಕಾವೇರಿ ನದಿ ದಡದಲ್ಲಿದ್ದ ಕಟ್ಟಡ ಮುಳುಗಡೆಯಾಗಿದ್ದು, ಜನಜೀವನ ಅಸ್ತವ್ಯಸ್ತವಾಗಿದೆ. ಇತ್ತ ಹಾರಂಗಿ ಡ್ಯಾಂಗೆ ಒಳಹರಿವು ಹೆಚ್ಚಾಗಿರೋದ್ರಿಂದ ಕಾವೇರಿ ನದಿಗೆ 12,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಇದರಿಂದ ಹುದುಗೂರು, ಯಡವನಾಡು, ಅತ್ತೂರು, ದೊಡ್ಡಸೂರು ಸಂಪರ್ಕಿಸುವ ಸೇತುವೆ ಮುಳುಗಡೆಯಾಗಿದ್ದು, ವಾಹನ ಸಂಚಾರಕ್ಕೆ ಸಮಸ್ಯೆಯಾಗ್ತಿದೆ.